ಚಿಕ್ಕೋಡಿ ಲೋಕಸಭಾ ಚುನಾವಣೆ ಫಲಿತಾಂಶ ಬಿಜೆಪಿ ಭದ್ರಕೋಟೆಯಾಗಿರುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಇಡೀ ಚಿತ್ರಣವನ್ನೇ ಬದಲು ಮಾಡಿದೆ. ಚುನಾವಣೆಯ ಪ್ರಾರಂಭದಿಂದಲೂ ಎರಡೂ ಪಕ್ಷಗಳ ನಾಯಕರು, ಮುಖಂಡರು, ಕಾರ್ಯಕರ್ತರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಂತೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಲನ ಉಂಟು ಆಗಿತ್ತು. ಜಿಲ್ಲಾ ಉಸ್ತುವಾರಿ ಮಂತ್ರಿ, ಕಾಂಗ್ರೆಸ್ ಪಕ್ಷದ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವದಿಂದ ಕಾಂಗ್ರೆಸ್ ಕ್ಷೇತ್ರದ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸತತ ಪರಿಶ್ರಮದಿಂದ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸದಿಂದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಂಡ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಅಥಣಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಜಾನನ ಮಂಗಸುಳಿ, ರಮೇಶ್ ಸಿಂದಗಿ, ತೌಶೀಫ್ ಸಾಂಗ್ಲಿಕರ, ಸದಾಶಿವ ಬುಟಾಳಿ ಹಾಗೂ ವಿಶ್ವನಾಥ್ ಗಡದೆ ಸಂಭ್ರಮಾಚರಣೆ ಮಾಡಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರ ಗೆಲುವು ಪಡೆದ ನಂತರ ಗುಲಾಲ್ ಎರಚುತ್ತಾ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿದ್ಧಾರ್ಥ ಶಿಂಗಿ, ಅಸ್ಲಾಂ ನಾಲಬಂದ, ಅನಿಲ್ ಸುಣದೋಳಿ, ಮಂಜು ಹೋಳಿಕಟ್ಟಿ, ಬೀರಪ್ಪ ಎಂಕಂಚಿ, ಸುನಿಲಾ ಸಂಕ, ರವಿ ಬಡಕಂಬಿ, ಸಚಿನ್ ಬುಟಾಳಿ, ಸಂಜು ಕಾಂಬ್ಳೆ ಮತ್ತು ಸುನಿತಾ ಹೈವಳಿ, ಮಹಾದೇವಿ ಹೋಳಿಕಟ್ಟಿ, ಅನೇಕ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಚಿಕ್ಕೋಡಿ. ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹಂಡಿ ಹಾಲು ಕುಡಿದ ಸಂತೋಷ ಆಗೈತೆ. ಯಾಕಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶಣ್ಣ ಜಾರಕಿಹೊಳಿ ಅವರ ಸುಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಭೂತಪೂರ್ವ ಗೆಲುವು. ಇದು ನಮ್ಮ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು, ಸಮಸ್ತ ಕಾಂಗ್ರೆಸ್ ಮುಖಂಡರ ಗೆಲುವು. ಈ ಒಂದು ಗೆಲುವು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ದಶಕಗಳ ಕಾಲ ಮಾಡಿದ ಸಮಾಜ ಸೇವೆ ಗೆಲುವು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ.ಕೆ. ಇದು ಮತ್ತು ಇದು ಇಡೀ ದೇಶನಾಗ ಅತಿ ಸಣ್ಣ ವಯಸ್ಸಿನ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅಂತೇಳಿ ನಮಗೆ ಅನಿಸ್ತದ. ಮತ್ತು ಇವತ್ತು ಈ ಜಯ 8 ಮತಕ್ಷೇತ್ರದ ಎಲ್ಲ ನಾಯಕರಿಗೆ ಸಹ ಹೋಗ್ಬೇಕಂತೇಳಿ ನಾವು ಒಂದು ಇದು ಇದ್ದೆ. ಇದಕ್ಕೆ ನಾವು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಒಂದು ಬಲ ಸಿಗಲಿ ಅಂತೇಳಿ ಇವತ್ತಿನ ಸಂದರ್ಭ ಈ ಗೆಲುವಿನ ಬಗ್ಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಅವರ ಜಾರಕಿಹೊಳಿ ಗೆಲುವಿನ ಸಂತಸವನ್ನು ನಮ್ಮೆಲ್ಲರ ಕಾರ್ಯಕರ್ತರು ಹಾಗೂ ಯುವ ಮಿತ್ರರು ಕೂಡಿ ಸಂಭ್ರಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂಭ್ರಮ ಮಳೆಯಲ್ಲಿದ್ದರೂ ಕೂಡ ಅನೇಕ ಕಾರ್ಯಕರ್ತರು, ನಮ್ಮ ಮಂಜು ಅಣ್ಣ ಇರ್ಬೋದು, ಅನೇಕ ನಾಯಕರು ಕೂಡ ಈ ಗೆಲುವಿನ ವಿಜೃಂಭಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮ ಈ ಗೆಲುವಿಗೆ ಯಾವ ಯಶಸ್ಸಿದ್ರೆ ಅದು ಕಾರ್ಯಕರ್ತರ ಮತ್ತು ಈ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಹೆಸರು ಸರ್ಕಾರ ಕೊಟ್ಟಂಥ ಕೊಡುಗೆಯಿಂದ ನಮ್ಮ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಭರ್ಜರಿಯನ್ನು ಗೆದ್ದಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ತೌಶೀಫ್ ಇಸ್ಮಾಯಿಲ್ ಸಾಂಗ್ಲಿಕರ್. ಐತಿಹಾಸಿಕ ಗೆಲುವು. ಯಾಕಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಮ್ಮದು ಪಾರ್ಲಿಮೆಂಟ್ಗೆ ಹೋಗಬೇಕಾದಂಥ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿ ಯಾರಾದರೂ ಜಾರಕಿಹೊಳಿ ಇವತ್ತು ಸಂದರ್ಭವನ್ನು ಬಯಸ್ತಾ ಇದ್ದೀನಿ. ಮತ್ತು ಇದು ಒಬ್ಬರದ ಜಯ ಅಲ್ಲ, ಇಡೀ ನಮ್ಮ ಚಿಕ್ಕೋಡಿ ಜಿಲ್ಲೆ ಜನರ ಜಯ ಅಂತ ಹೇಳ್ತಾ ಇದ್ದೀನಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಚೆನ್ನಾಗಿದ್ದಾರೆ. ಅವ್ರು ಬಂದಕ್ಕೆ ನಮಗೆಲ್ಲ ಸಂತೋಷ ಆಗೈತಿ. ನಾವು ಏನು ಮುಂದೂ ಏನಾದ್ರು ನಮ್ಮ ಸರ್ಕಾರ ಅಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಂತ್ರಿ ಆಗಂತ ನಮ್ಮ ಆಸೆ. 5 ಗ್ಯಾರಂಟಿಗಳು, ಹೆಣ್ಮಕ್ಳಿಗೆ 2,000 ರೂಪಾಯಿ, ಇನ್ನು ಬಸ್ ಫ್ರೀ ಐತಿ, ಆಮೇಲೆ ಕರೆಂಟ್ ಫ್ರೀ ಐತಿ, ಜನಗಳಿಗೆಲ್ಲ ಅನುಕೂಲ ಆಗೈತಿ. ಆದರೂ ನಮ್ಮ ಕಾಂಗ್ರೆಸ್ ಪಕ್ಷ ಲೀಡ್ ಆಗೈತಿ, ವಿನ್ ಆಗಿದ್ದಾರೆ.